ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಸೆಕೆಂಡ್ ಇಯರ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2024ರಲ್ಲಿ ನಡೆದಂತಹ ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಇದೆ ಅಂದರೆ ಈ ಒಂದು ಕ್ವಶನ್ ಪೇಪರು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಿಮಗೆ ಕೂಡ ಗೊತ್ತಾಗುತ್ತೆ. ಎನಿಹೌ, ಬನ್ನಿ ಈಗ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ 4 ಬೇರೆ ಜಿಲ್ಲೆಗಳ ಏನಂತೀರ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಇದು ಬೆಂಗಳೂರಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬನ್ನೀಗ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಜನರಲಿ ಪ್ರೊವೈಡೆಡ್ ಫಾರ್ ಇನ್ ದಟ್ ಸಿಚುಯೇಷನ್ ವೆನ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ, ಬೋತ್ ದ ಸಿಚುಯೇಷನ್ ಅಬೌವ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ಅಂದರೆ ಎ ಹಾಗೂ ಬಿ ಎರಡೂ ಕೂಡ ಸರಿಯಾದ ಉತ್ತರ ಅಂತ. ಬನ್ನಿ ಈಗ Question number 2. Goodwill raised in the books at the time of admission of partner will be written off in dash ಅಂತ ಇದೆ. ಇದಕ್ಕೆ ಸ್ವಲ್ಪ ಮಕ್ಕಳಲ್ಲಿ ಗೊಂದಲ ಇದೆ. ಬಹಳ ಜನ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ತಾರೆ, ಇನ್ನೊಬ್ಬರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತಾರೆ. ಆನ್ಸರ್ ಮಾತ್ರ ಬಿ ಹಾಗೂ ಸಿನಲ್ಲೇ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ. ನಾನು ಸಿ ಜೊತೆ ಹೋಗ್ತಾ ಇದ್ದೇನೆ. Question number 3. ಆರ್ಯ, ಭಾಗ್ಯ ಆ್ಯಂಡ್ ಛಾಯಾ ಆರ್ ಪಾರ್ಟ್ನರ್ಸ್ sharing profits in the ratio of 5:3:2. If Chaya retires, the new profit ratio between Arya and Bhavya will be dash ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ 100% ಸರಿಯಾದ ಉತ್ತರ ಬಂದು 5:3 ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತೆ. 4ನೆಯ ಪ್ರಶ್ನೆ, ದಿ ಅಮೌಂಟ್ ಓಪನ್ ಟು ascertain the profit or loss on scale of asset and the payment of liabilities is called dash ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಿಯಲೈಸೇಷನ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 5ನೆಯ ಪ್ರಶ್ನೆ, ಮೋರ್ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ದಟ್ ಆಫರ್ ಟು ಪಬ್ಲಿಕ್ ಈಸ್ ಕಾಲ್ಡ್ ಡ್ಯಾಶ್. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಓವರ್ ಸಬ್ಸ್ಕ್ರಿಪ್ಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಸಿ. Second main question, fill in the blanks by choosing the appropriate answers from those given in the brackets ಅಂತ ಇದೆ. Under fluctuating capital method, the partnership capital balances dash from time to time ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ನೀವೇ ನನಗೆ ಹೇಳಬೇಕು. ಗುಡ್ವಿಲ್ ಇಸ್ ಆನ್ ಡ್ಯಾಶ್ ಅಸೆಟ್ ಅಂತ ಇದೆ. ಇಂಟ್ಯಾಂಜಬಲ್ ಅಸೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಅಕ್ಯೂರ್ಡ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಡ್ಯಾಶ್ ಅಂತ ಇದೆ. ಲಾಸ್ಟ್ ಇಯರ್ ಆವ್ರೇಜ್ ಪ್ರಾಫಿಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಈಸ್ ಎ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಪ್ರೈವೇಟ್ ಕಂಪನಿ ಅಂತ ಇದೆ. 2 ಅನ್ನುವಂಥದ್ದು ಸರಿಯಾದ ಉತ್ತರ. ಡಿಬೆಂಚರ್ ಹೋಲ್ಡರ್ಸ್ ಆರ್ ಡ್ಯಾಶ್ ಆಫ್ ಎ ಕಂಪನಿ ಅಂತ ಇದೆ. ಕ್ರೆಡಿಟರ್ಸ್ ಆಫ್ ಎ ಕಂಪನಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ 1ನೆಯ ಉತ್ತರ ನನ್ನ ಪ್ರಕಾರ ಮೆಂಬರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್, ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ನಿಮಗೂ ಕೂಡ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಮಕ್ಕಳೇ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನಾವು ಹೋಗೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ. ಗೇನ್ ರೇಷಿಯೋ, ಎಕ್ಸಿಕ್ಯೂಟರ್ಸ್, 2013 ಲಾಸ್. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ ಇಂಟ್ರೆಸ್ಟ್ ಆರ್ ಡ್ರಾಯಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ, ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ. ಗೇಮ್ ರೇಷಿಯೋ ಅಂತ ಇದೆ, ಗೇನ್ ರೇಷಿಯೋ ಅಂತ. ಆಪ್ಷನ್ ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ಆಪ್ಷನ್ಸ್ 5 ಆಗಿರುತ್ತೆ, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅನ್ನುವಂಥದ್ದು. ಎಕ್ಸಿಕ್ಯೂಟರ್ ಅಂತ ಇದೆ. ಕ್ವಶನ್ ನಂಬರ್ ಸಿಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ, ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಡಿಕ್ರೀಸ್ಡ್ ಪಾರ್ಟ್ನರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, 2013 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಂಪನೀಸ್ ಆ್ಯಕ್ಟ್. ಕ್ವಶನ್ ನಂಬರ್ 5, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಂತ ಇದೆ. ಹೀಗೆ ಸರಿಯಾದ ಉತ್ತರ ಬಂದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಾರ್ಟ್ 4, ಮೈ ಡಿಯರ್ ಚಿಲ್ಡ್ರನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ 1 sentences ಈಚ್ ಅಂತ ಇದೆ. ಕ್ವಶನ್ ನಂಬರ್ 12ಇಂದ ಫೈಂಡ್ ಔಟ್ ದ ಇಂಟ್ರೆಸ್ಟ್ ಅಟ್ 8% ಪರ್ ಆ್ಯನಮ್ ಆನ್ ಕ್ಯಾಪಿಟಲ್ ಆಫ್ ₹75,000 ಫಾರ್ 9 months. ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ ಬಂದು ಅದು 4,500 ಅಂತ ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಆಯಿತಾ? ಕ್ವಶನ್ ನಂಬರ್ 13, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದಿ ಲಯಬಿಲಿಟಿ ಕ್ರೆಡಿಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್, ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೆಲವರು ಫಾಲ್ಸು ಹೇಳ್ತಾರೆ, ಟ್ರೂನು ಹೇಳ್ತಾರೆ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ವಾಟ್ ಈಸ್ ಇಂಟರ್ವೀನಿಂಗ್ ಪೀರಿಯಡ್ ಅಂತ ಇದೆ. ಇದು ಬಹಳ ಈಸಿ. ದ ಪೀರಿಯಡ್ ಬಿಟ್ವೀನ್ ದ ಟೂ ಇಂಟ್ರೆಸ್ಟ್ ಪೇಮೆಂಟ್ ಡೇಟ್ಸ್ ಈಸ್ ಕಾಲ್ಡ್, ಆಯಿತಾ, ಇಂಟರ್ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ವೆನ್ ದಿ ರಿಸರ್ವ್ ಕ್ಯಾಪಿಟಲ್ ಈಸ್ ಯೂಸ್ಡ್ ಅಂತ ಇದೆ. ಅಟ್ ದಿ ಟೈಮ್ ಆಫ್ ವೈಂಡಿಂಗ್ ಅಪ್ ದಿ ಕಂಪನಿ, ದಟ್ ಟೈಮ್ ರಿಸರ್ವ್ ಕ್ಯಾಪಿಟಲ್ ಈಸ್ ಯೂಸ್ಡ್. ಎಕ್ಸ್ಪ್ಯಾನ್ ದ DRR ಅಂತ ಇದೆ. ಡಿಬೆಂಚರ್ ರಿಡಿಮ್ಷನ್ ರಿಸರ್ವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ID ಆಗಿರುತ್ತೆ ವಿದ್ಯಾರ್ಥಿಗಳೇ. ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕೋ ತಾವುಗಳು ದಯವಿಟ್ಟು ಏನಂತೀರ ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಟ್ರೆ ಯೂನಿಟ್ ಟೆಸ್ಟ್ 1ರದ್ದು ನಿಮಗೆಲ್ಲರಿಗೂ ಕೂಡ ಏನಂತೀರ ಅದು ಮಿಡ್ ಟರ್ಮ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಒಂದು ಕ್ವಶನ್ ಪೇಪರ್ ಕೊಟ್ಟರೆ ಅದೇ ಸಬ್ಜೆಕ್ಟಿನ 4 ಕ್ವಶನ್ ಪೇಪರ್ ನಾವು ಕೊಡ್ತೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವೆಲ್ಲವೂ ಕಾಣುತ್ತಿರುವಂಥದ್ದು 100% ಇಂಪಾರ್ಟೆಂಟ್ ಆದ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಏನಂತೀರ ತಾವುಗಳು, ಇದು ನಮ್ಮ ಮೇಲ್ ಐಡಿ ಆಯಿತಾ, ಮೇಲೋಗಿದ್ದು ನಿಮಗೆಲ್ಲರಿಗೂ ಕೂಡ ಏನಂತೀರ ಸರ್, ಅದು ಇಂಗ್ಲೀಷಿನ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂತಹ ಗ್ರಾಮರು, ಇಂಗ್ಲೀಷಿನ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂತಹ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ, all-in-one pdf99@gmail.com ಅನ್ನುವಂಥದ್ದು. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಜೊತೆಗೆ ಯಾರೆಲ್ಲ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆ ಕಳಿಸಿಲ್ವೋ ದಯವಿಟ್ಟು ತಾವುಗಳು ಕೂಡ ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.